ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಕಳಂಕ ಮೆತ್ತಿಸುವಂತಹ ಬುರುಡೆ ಪ್ರಕರಣ ನಡೆದಿತ್ತು. ಧರ್ಮಸ್ಥಳದ ಪಕ್ಕದಲ್ಲಿರುವಂತಹ ಬಂಗ್ಲ ಗುಡ್ಡೆಯಲ್ಲಿ SIT ತಂಡ ಕಾರ್ಯಾಚರಣೆ ನಡೆಸಿತ್ತು. ಮುಸುಗುದಾರಿ ಚಿನ್ನಯ್ಯ ತೋರಿಸಿದಂಥ 13+4 ಅಂದರೆ ಒಟ್ಟು 17 ಸ್ಥಳಗಳಲ್ಲಿ ಉತ್ಖನನ ನಡೆಸಿ ಕೆಲವು ಕಡೆ ಸಿಕ್ಕಿದಂತಹ ಮೂಳೆಗಳು, ಬುರುಡೆಗಳು ಇವುಗಳನ್ನು ಸಂಗ್ರಹ ಮಾಡಿತ್ತು. ಸುಮಾರು 7 ಅಸ್ಥಿಪಂಜರಗಳು, ಅಂದರೆ ಪೂರ್ತಿಯಾಗಿ ಅಲ್ಲ, ಒಂದೊಂದು ಪಾರ್ಟ್ಗಳು ಸಿಕ್ಕಿದವು. ಇಂತೂ 7 ಮಂದಿಯನ್ನು ಅಲ್ಲಿ ಹೂತು ಹಾಕಲಾಗಿದೆ ಎನ್ನುವುದಕ್ಕೆ ಸಾಕ್ಷ್ಯಗಳು ದೊರೆತಿದ್ದವು. ಅಷ್ಟೂ ಅಸ್ಥಿಪಂಜರಗಳನ್ನು FSLಗೆ ಕಳುಹಿಸಲಾಗಿತ್ತು. ತನಿಖೆ ನಡೆಸಿದಂತಹ SITಯು ರಾಜ್ಯಾದ್ಯಂತ ನಾಪತ್ತೆ ಆಗಿದ್ದಂತಹ ಪ್ರಕರಣಗಳ ವಿವರಗಳನ್ನು ಪಡ್ಕೊಂಡಿತ್ತು. ಆ ವಿವರಗಳ ಪೈಕಿ ಎಷ್ಟು ಮಂದಿ ನಾಪತ್ತೆಯಾಗಿದ್ದಾರೆ, ಎಷ್ಟು ಮಂದಿ ಪತ್ತೆಯಾಗಿದ್ದಾರೆ ಎನ್ನುವುದರ ಬಗ್ಗೆಯೂ ವಿವರಗಳು ಇತ್ತು. ಬಂಗ್ಲಗುಡ್ಡೆಯಲ್ಲಿ ಉತ್ಖನನ ನಡೆಸುವುದಕ್ಕಿಂತ ಮೊದಲು, ಅಂದರೆ ಈ ಪ್ರಕರಣವನ್ನು SITಗೆ ಹಸ್ತಾಂತರಿಸುವುದಕ್ಕಿಂತ ಮೊದಲು ಇದ್ದ ಆರೋಪ ಏನು ಅಂತ ಹೇಳಿದರೆ, ಚಿನ್ನಯ್ಯನ ಮೂಲಕ ನೂರಾರು ಹೆಣ್ಮಕ್ಕಳನ್ನು ಅತ್ಯಾಚಾರ ಮಾಡಿ, ಕೊಲೆ ಮಾಡಿ ಬಂಗ್ಲಗುಡ್ಡೆ ಪರಿಸರದಲ್ಲಿ ಹೂತು ಹಾಕಲಾಗಿದೆ ಎಂಬುದು. ಚಿನ್ನಯ್ಯನೇ ಅದನ್ನು ಹೂತು ಹಾಕಿದ್ದಾನೆ ಎನ್ನುವುದನ್ನು ಚಿನ್ನಯ್ಯನೇ ಸ್ವತಃ ಒಪ್ಪಿಕೊಂಡಿದ್ದಾನೆ ಎನ್ನುವುದು ಸಹ ಆರೋಪವಾಗಿತ್ತು. ಆ ಸಂದರ್ಭದಲ್ಲಿ ನೇತ್ರಾವತಿ ನದಿ ತೀರದಲ್ಲಿ ಸಿಕ್ಕಿದಂತಹ ಹೆಣಗಳು, ಬಂಗ್ಲಗುಡ್ಡೆ ಮತ್ತು ಅದರ ಪರಿಸರದಲ್ಲಿ ನೇಣು ಹಾಕಿಕೊಂಡಂತಹ ಹೆಣಗಳು, ಇಂತಹ ಪ್ರಕರಣಗಳು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ UDR ಪ್ರಕರಣಗಳಾಗಿ ದಾಖಲಾಗಿತ್ತು. 2016 ನಂತರ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ UDR ಪ್ರಕರಣಗಳಾಗಿ ದಾಖಲಾಗಿತ್ತು. ಪೋಸ್ಟ್ಮಾರ್ಟಮ್ ಮಾಡಲಾಗಿತ್ತು, ಅದರ ವರದಿಯೂ ಇತ್ತು. ಅಷ್ಟೂ ಪ್ರಕರಣಗಳ ಅಂತಿಮ ವರದಿಯನ್ನು ತಾಲೂಕು ಮ್ಯಾಜಿಸ್ಟ್ರೇಟ್ರಿಗೆ ಒಪ್ಪಿಸಲು ಆಗಿತ್ತು. 2004ರವರೆಗೆ ಧರ್ಮಸ್ಥಳದ ಪಕ್ಕದಲ್ಲಿ ಸ್ಮಶಾನಗಳು ಇರಲಿಲ್ಲ. ಆದ್ದರಿಂದಾಗಿ ಆ ಸಂದರ್ಭದಲ್ಲಿ ಮೃತ ಶರೀರಗಳನ್ನು ಯಾವುದೋ ಒಂದು ಕಡೆ ಹೂಳ್ತಾ ಇದ್ದರು, ಸುಡ್ತಾ ಇದ್ದರು. ಆದರೆ ಅಪರಿಚಿತ ಮೃತದೇಹಗಳನ್ನು ಸುಡುವ ಹಾಗೆ ಇರಲಿಲ್ಲ, ಅದನ್ನು ಹೂಳ್ತಾ ಇದ್ದರು. ಆದ್ದರಿಂದಾಗಿ ಅಲ್ಲಿ ಚಿನ್ನಯ್ಯ ಹೇಳಿದ ರೀತಿಯಲ್ಲಿ ಮೃತದೇಹಗಳ ಅಸ್ಥಿಪಂಜರಗಳು ಪತ್ತೆಯಾಗುವುದು ವಿಶೇಷ ಆಗಿರಲಿಲ್ಲ. ಆದರೂ ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೆ ಎನ್ನುವಂತಹ ಗಂಭೀರ ಆರೋಪ ಇರುವುದರಿಂದ ಎಲ್ಲರಿಗೂ ಕುತೂಹಲ ಇತ್ತು. ಧರ್ಮಸ್ಥಳ ಗ್ರಾಮ ಪಂಚಾಯತ್ನ ದಾಖಲೆಗಳ ಪ್ರಕಾರ, ಬೆಳ್ತಂಗಡಿ ಪೊಲೀಸ್ ಠಾಣೆಯ ದಾಖಲೆಗಳ ಪ್ರಕಾರ, ಧರ್ಮಸ್ಥಳ ಪೊಲೀಸ್ ಠಾಣೆಯ ದಾಖಲೆಗಳ ಪ್ರಕಾರ ಹೆಣ್ಣು ಮಕ್ಕಳನ್ನು ಅಲ್ಲಿ ಊತು ಹಾಕಿದ್ದು ಕಡಿಮೆ, ಅದು 1-2 ಇತ್ತು. ಅದು ಸಹ ತದನಂತರ ಅವರ ಗುರುತು ಪರಿಚಯ ಪತ್ತೆಯಾಗಿತ್ತು ಅಂತ ಹೇಳ್ತಾರೆ, ಆದರೆ ಅದಕ್ಕೆ ದಾಖಲೆಗಳು ಇಲ್ಲ. ಆದ್ದರಿಂದಾಗಿ ಆ ಪ್ರಕರಣ ಅಷ್ಟೊಂದು ಕಾವು ಏರಿದ್ದು. ಯಾಕೆಂದರೆ ಹೆಣ್ಣು ಮಕ್ಕಳ ವಿಚಾರಕ್ಕೆ ಬಂದಾಗ ಈ ಮಧ್ಯೆ ಸುಜಾತಾ ಭಟ್ ಎನ್ನುವಂತಹ ಮಹಿಳೆ ಬಂದು ತನ್ನ ಮಗಳನ್ನು ಧರ್ಮಸ್ಥಳದಲ್ಲಿ ಕೊಲೆ ಮಾಡಿ ಹೂತು ಹಾಕಿದ್ದಾರೆ, ಚಿನ್ನಯ್ಯ ಅದನ್ನು ನನಗೆ ಹೇಳಿದ್ದಾನೆ, ಆಕೆಯ ಅಸ್ಥಿಪಂಜರ ಸಿಕ್ಕಿದರೆ ತನ್ನ DNA ಪರೀಕ್ಷೆ ಮಾಡಿ ಅದನ್ನು ಶಾಸ್ತ್ರೋಕ್ತವಾಗಿ ವಿಧಿವತ್ತವಾಗಿ ಅಂತ್ಯಕ್ರಿಯೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಕೋರಿಕೆ ಸಲ್ಲಿಸಿದರು. ಈ ಬಗ್ಗೆಯೂ ಒಂದು ಪ್ರಕರಣ ದಾಖಲಾಗಿತ್ತು. ಮತ್ತೆ ತನಿಖೆಯಲ್ಲಿ ಬಯಲಿಗೆ ಬಂದದ್ದಂತ ಹೇಳಿದರೆ, ಸುಜಾತಾ ಭಟ್ಟಿಗೆ ಹೆಣ್ಣು ಮಗಳೇ ಇಲ್ಲ, ಆಕೆಗೆ ಮದುವೆಯೇ ಆಗಿಲ್ಲ, ಆಕೆಯ ಜೀವನ ಏನಿದ್ದರೂ ಕೂಡಾವಳಿ ಜೀವನ ಅಷ್ಟೇ. ಆದ್ದರಿಂದಾಗಿ ಆಕೆಯೂ ಈ ಷಡ್ಯಂತ್ರದಲ್ಲಿ ಭಾಗಿಯಾಗಿದ್ದಾರೆ ಅಂತೇಳಿ SIT ಅಧಿಕಾರಿಗಳು ಆಕೆಯ ವಿರುದ್ಧವೇ ಸಾಕ್ಷ್ಯಗಳನ್ನು ಸಂಗ್ರಹಿಸಿ ಆರೋಪ ಪಟ್ಟಿಯಲ್ಲಿ ಸೇರಿಸಿದ್ದಾರೆ. ಇತರ 5 ಮಂದಿ
ಆ ಆರೋಪ ಪಟ್ಟಿಯಲ್ಲಿದ್ದಾರೆ. ಆ ಒಟ್ಟು 6 ಮಂದಿಯ ಪೈಕಿ ಚಿನ್ನಯ್ಯ ಮಾತ್ರ 3 ತಿಂಗಳ ಕಾಲ ಜೈಲಿಗೆ ಹೋಗಿದ್ದಾನೆ. ಬಾಕಿಯವರಂತೂ ಆರಾಮವಾಗಿ ತಿರುಗಾಡಿಕೊಂಡಿದ್ದಾರೆ. ಪ್ರಕರಣ ಸದ್ಯ ಬೆಳ್ತಂಗಡಿ ನ್ಯಾಯಾಲಯದಲ್ಲಿ ಇದೆ. ಆಗಸ್ಟ್ 29ನೇ ತಾರೀಕಿಗೆ ಬೆಳ್ತಂಗಡಿ ನ್ಯಾಯಾಲಯದಲ್ಲಿ ಆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಹತ್ವದ ಆದೇಶ ಹೊರಬೀಳುವ ಸಾಧ್ಯತೆಗಳು ಇವೆ. ರಾಜ್ಯ ಹೈಕೋರ್ಟಿನಲ್ಲಿ ಚಿನ್ನಯ್ಯ ಸಲ್ಲಿಸಿದ್ದಂತಹ ರಿಟ್ ಪಿಟಿಷನ್ SIT ಅಧಿಕಾರಿಗಳು ಅಂತಿಮ ವರದಿಯನ್ನು ಸಲ್ಲಿಸಿದ್ದ ಹಿನ್ನೆಲೆಯಲ್ಲಿ ಇತ್ಯರ್ಥವಾಗಿದೆ. ಯಾಕಂದರೆ ಚಿನ್ನಯ್ಯ ಸಲ್ಲಿಸಿದ ಅರ್ಜಿಯೇ ಆ ರೀತಿಯದ್ದು. ಆದ್ದರಿಂದ ಪ್ರಕರಣ ಒಂದು ಹಂತದಲ್ಲಿ ಇತ್ಯರ್ಥಗೊಳ್ಳುವಂಥ ಎಲ್ಲ ಸಾಧ್ಯತೆಗಳು ಇವೆ. ಈ ಮಧ್ಯೆ ಬುರುಡೆ ಗ್ಯಾಂಗಿನ ಸದಸ್ಯರು ಆರೋಪಿಸಿರುವಂತಹ 106 ಹೆಣ್ಣು ಮಕ್ಕಳ ಅತ್ಯಾಚಾರ, ಕೊಲೆ ಎನ್ನುವಂತಹ ಆರೋಪಗಳಿಗೆ SIT ತನಿಖೆಯು ಉತ್ತರ ನೀಡಿದೆ. SITಯು ಬಂಗ್ಲಗುಡ್ಡೆ ಪರಿಸರದಲ್ಲಿ ಉತ್ಖನನ ನಡೆದಂತಹ ಸಂದರ್ಭದಲ್ಲಿ 7 ಜನರ ಅಸ್ಥಿಪಂಜರಗಳು ಪತ್ತೆಯಾಗಿತ್ತು. ಅವರಲ್ಲಿ 3 ಗುರುತು ಪತ್ತೆ ಆಗಿದೆ. ಆ 3 ಗಂಡಸರು. ಅವರಲ್ಲಿ ಪ್ರಮುಖರಾಗಿದ್ದವರು UB ಅಯ್ಯಪ್ಪ ಅಂತೇಳಿ, ಸುಮಾರು 76ರ ಅರಯ. ಸೆಪ್ಟೆಂಬರ್ 2017ರಲ್ಲಿ ಜೂನ್ 25ರಂದು ಅವರು ವಿರಾಜಪೇಟೆ ತಾಲೂಕಿನ ಬಿ ಶೆಟ್ಟಿಗರಿಂದ ತನ್ನ ಮನೆಯಿಂದ ಮೈಸೂರಿನ ಆಸ್ಪತ್ರೆಗಂತೂ ಹೋದವರು. ತದನಂತರ ಅವರು ಕಾಣೆ ಆಗಿದ್ದರು. ಈ ಬಗ್ಗೆ ಶ್ರೀಮಂಗಲ ಪೊಲೀಸ್ ಠಾಣೆಯಲ್ಲಿ ನಾಪತ್ತೆ ಪ್ರಕರಣ ದಾಖಲಾಗಿತ್ತು. ಹಾಗೆ ಮೈಸೂರಿಗೆ ಹೋಗಿದ್ದಂತಹ UB ಅಯ್ಯಪ್ಪನವರು ಧರ್ಮಸ್ಥಳಕ್ಕೆ ಬಂದು ಇಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎನ್ನುವುದು ಈಗ ದೃಢಪಟ್ಟಂಥ ವಿಚಾರ. 2ನೇ ಅಸ್ಥಿಪಂಜರ ಆದಿಶೇಷ ನಾರಾಯಣ ಅಂತ ಹೇಳಿ ಸುಮಾರು 27 ವರ್ಷದ ಯುವಕನತ್ತು. ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ದಾಸರಕಳ್ಳಹಳ್ಳಿಯ ಅವನು. ಬೆಂಗಳೂರಿನ ಬಾರೊಂದರಲ್ಲಿ ಕೆಲಸ ಮಾಡ್ತಾ ಇದ್ದ. 2024 ಅಕ್ಟೋಬರ್ 22ರಂದು ಆತ ನಾಪತ್ತೆಯಾಗಿದ್ದ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪೊಲೀಸ್ ಠಾಣೆಯಲ್ಲಿ ನಾಪತ್ತೆ ಪ್ರಕರಣ ದಾಖಲಾಗಿತ್ತು. ಈತನ ಅಸ್ಥಿಪಂಜರ ಬಂಗ್ಲಗುಡ್ಡೆಯಲ್ಲಿ ಸಿಕ್ಕಿದೆ. 3ನೇ ಅಸ್ಥಿಪಂಜರ ಯಾರದ್ದು ಗೊತ್ತಾ? ಕೃಷ್ಣಪ್ಪ ಎನ್ನುವಂತಹ 85ರ ಅರೆಯದ ವೃದ್ಧರೊಬ್ಬರದ್ದು. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದ ಮಿಣಗನಹಳ್ಳಿಯ ನಿವಾಸಿ. 2024 ಅಕ್ಟೋಬರ್ 22ರಂದು ನಾಪತ್ತೆಯಾಗಿದ್ದವರು. ಶ್ರೀನಿವಾಸಪುರ ಪೊಲೀಸ್ ಠಾಣೆಯಲ್ಲಿ ನಾಪತ್ತೆದವರು ದಾಖಲಾಗಿದೆ. ಆದ್ದರಿಂದ ಈ 3 ಜನರು ನಾಪತ್ತೆ ಪ್ರಕರಣ ದಾಖಲಾಗಿದೆ. ಅವರ ಮನೆಯವರ DNA ಟೆಸ್ಟ್ ಮಾಡಲಾಗಿದೆ. ಅದು ಈ ಸಿಕ್ಕಿದಂಥ ಮೂಳೆಗಳೊಂದಿಗೆ ಹೋಲಿಕೆಯಾಗಿದೆ. SITಯು ಸಲ್ಲಿಸಿದಂತಹ ವರದಿಯಲ್ಲಿ ಈ ಅಂಶಗಳು ಇವೆ. ಆದ್ದರಿಂದಾಗಿ ಬುರುಡೆ ಗ್ಯಾಂಗ್ ಏನು ಆರೋಪಿಸಿತ್ತೋ ಹೆಣ್ಮಕ್ಕಳನ್ನು ಕೊಂದು ಊತಾಕಿದ್ದಾರೆ ಎನ್ನುವುದಕ್ಕೆ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲ. ಇದು ಎಲ್ಲವೂ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಕಳಂಕ ಹಚ್ಚಲು ನಡೆಸಿದಂಥ ಷಡ್ಯಂತ್ರ ಎನ್ನುವುದಂತೂ ಸ್ಪಷ್ಟವಾಗಿದೆ.